ಕನ್ಸ್ಕೊಂಡಿದ್ದೆಲ್ಲ ನಿಜ ಆಗುತ್ತೆ ಅಂತ ನಂಗೆ ಯಾಕೋ ಅನ್ಸ್ತಿದೆ ಮಾವ. ಅದಕ್ಕೆ ನಾನು ನಿದ್ದೆ ಮಾಡ್ಬೇಕು. ಆದ್ರೆ ನೀವೆಲ್ಲ ನನ್ನ ಕಿಡ್ನಾಪ್ ಮಾಡಿದಿರೋಂಗೆ ಅವ್ನ್ ಸುತ್ತ ಕೂತ್ಕೊಂಡು ಕಾಯ್ಬೇಕು. ಅಕ್ಕ ನಾಳೆ ಬೆಳಗ್ಗೆ ರಿಹರ್ಸಲ್ ಇದೆಯಲ್ಲಕ್ಕ. ಗೊತ್ತಾ ಅಂದ್ರೆ ಹೀರೋನೇ ಇಲ್ಲ ಅಂದ್ರೆ ಯಾವ ರಿಹರ್ಸಲ್? ಅಲ್ಲಮ್ಮ ಶೈಲು, ನಿನ್ನ ಅನುಮಾನ ಓಕೆ, ನೀನ್ ನಿದ್ದೆ ಮಾಡೋದು ಓಕೆ, ನಾವೆಲ್ಲ ಕಾಯೋದು ಯಾಕೆ? ನಾಟಕ ನಡಿಬೇಕೆ? ಒಬ್ಬೊಬ್ರು 11 ಗಂಟೆ ಕಾಯ್ಬೇಕಲ್ವಾ? ಕಾಯ್ತೀವಿ ಬಿಡು. ಕಾಯೋದ್ ಬಿಟ್ಟು ಯಾರಾದ್ರೂ ನಿದ್ದೆ ಮಾಡ್ಬಿಟ್ರೆ ಆಮೇಲೆ ನಾಟಕ, ಕಂಪನಿ, ಅಯ್ಯೋ ನನಗ್ ಗೊತ್ತಿಲ್ಲಪ್ಪ. ಈ ಎಲ್ಲ ನಿಮ್ಮಿಷ್ಟ. ಆಯ್ತು, ಕುತ್ಕೊಂಡು ಕಾಯಿರಿ ಅಷ್ಟೇ. ಗುಡ್ ನೈಟ್. ನಾನು ಸೀನಿಯರು, ನಾನು ಮೊದಲು ಕಾಯ್ತೀನಿ. ದೊಡ್ಡಮಲಿ, ದೊಡ್ಡಮಲಿ, ಏನ್ ಯಜಮಾನ್ರೆ? ನಾನ್ ಕಾದಿದ್ದಾಯ್ತು, ಇನ್ಮೇಲೆ ನೀನ್ ಕಾಯಿ. ಪ್ಯಾಂಪ್ಲೆಟ್ ಸಿಕ್ಕಿದ್ರೆ ಖಂಡಿತ ಡೀಟೇಲ್ಸ್ ಸಿಗುತ್ತೆ. ಆ ಡೀಟೇಲ್ಸ್ನ ಇಟ್ಕೊಂಡು ತ್ರಿಶೂಲ್ನ ಸುಲಭವಾಗಿ ಕಂಡುಹಿಡಿಬಹುದು. ದೇವ್ರೆ, ಆ ಪಾಂಪ್ಲೆಟ್ ಮೇಲೆ ಶಿವಾನಿ ತರ ಇದ್ದಕ್ಕೆ ಫೋಟೋ ಇತ್ತು. ಅದನ್ನ ಯಾರಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವಳ ಬಗ್ಗೆ ಮನೇಲಿ ವಿಚಾರ ಗೊತ್ತಾಗಬಾರ್ದು ಅಂತ ತ್ರಿಶೂಲ್ ಹೇಳಿದ್ದ. ಈಗ ಏನ್ ಮಾಡೋದು? ಪಾಂಪ್ಲೆಟ್ ಇಲ್ಲೇ ಇತ್ತಲ್ಲ. ಚಿಕ್ಕಬಾಬಾಜಿ, ಇಲ್ಲೇ ಅಂಟ್ಕೊಂಡಿರಕ್ ಅದೇನು ಗಮ್ಮೆ ಅಲ್ಲ. ಅವ್ರು ಬಂದು ಎಷ್ಟು ದಿನ ಆಯ್ತು, ಇನ್ನೂ ಇಲ್ಲೇ ಇರ. ಈ ಮನೆನ ದಿನಕ್ಕೆ 3 ಸಲ ಗುಡಿಸ್ತಾರೆ. ಎಲ್ಲೋಗಿದ್ಯೋ ಏನೋ. ಇಲ್ಲ ಗೋವಿಂದ, ಹಾಗಾಗಿರೋದಕ್ಕೆ ಚಾನ್ಸೇ ಇಲ್ಲ. ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಆ ಪಾಂಪ್ಲೆಟ್ ಇಲ್ಲೇ ಎಲ್ಲೋ ಇದೆ. ಮುಖ ಏನ್ ನೋಡ್ತಿದ್ರೆ ಎಲ್ಲರೂ ಹುಡುಕಿ. ಈಗ ಹುಡುಕ್ತೀನಿ ಬಾಬುಜಿ, ಈಗ ನೀವಿಬ್ರೇನು ಇನ್ನೂ ಇಲ್ಲೇ ಇದ್ದೀರಾ? ಎಲ್ಲರೂ ಹುಡುಕಿ ಅಂತ ಹೇಳಿದ್ನಲ್ಲ, ಹೋಗಿ. ದಿನ ನೋಡ್ಬೇಕು ಅನ್ಸು. ಸಾಮಾಜಿಕ ಕೌಟುಂಬಿಕ ನಾಟಕ ಸ್ವಪ್ನ ಸುಂದರಿ ಪಾಂಪ್ಲೆಟ್ ಸಿಕ್ತು. ನಾನೇನು ಕಮ್ಮಿ ಆಸಾಮಿನ ಬಾಬುಜಿ? ಗರ್ಡ್ ದೃಷ್ಟಿ ನಂದು. ಎಲ್ಲಿ ಏನೇ ಇದ್ರು ಹೊಡಕ್ ಬಿಡ್ತೀನಿ. ನಂದೇನು ನಾನೇ ತಡ್ಕೋಬೇಕು ಅನ್ಸುತ್ತೆ. ಏನ್ ಮಾಡೋದು? ಅಷ್ಟು ಸ್ಪೀಡ್ ಐಕ್ಯೂ ನಂದು. ಭಯಂಕರ, ನಾನು ಭಯಂಕರ. ಗೋವಿಂದ, ತಮಾಷೆ ಮಾಡ ಕೊಡಿಲಿ. ಇಷ್ಟು ಕಷ್ಟಪಟ್ಟು ಕಂಡಿಡ್ದಿದ್ದೀನಿ, ತೋರಿಸ್ತಾ ಇರ್ತೀನಾ? ನೋಡ್ಬೇಕಾ? ನೋಡಿ ಅಕ್ಕ, ನೀವ್ ನೋಡ್ತೀಯಾ? ನೀವು ನೋಡಿ. ನೀವು ನೋಡ್ಬೇಕಾ? ನೋಡಿ. ಮಧುಮತಿ ನೋಡ್ಬೇಕಾ? ತೋರಿಸ್ತೀನಿ. ಗೋವಿಂದ, ತಮಾಷೆ ಮಾಡಿದ್ ಸಾಕು. ಆ ಪಾಂಪ್ಲೆಟ್ಸ್ ಕೊಡಿಲಿ. ಮನದೊಡೆಯ, ಈ ಕಣ್ಣು ನೋಡು. ತಿಲ್ಲಿನಂತಿರೋ ನನ್ನ ಈ ಹುಬ್ಬು ನೋಡು. ನನ್ನ ಹವಳದಂತ ತುಟಿ ನೋಡು. ಇಷ್ಟೆಲ್ಲ ನೋಡಿದ್ಮೇಲೂ ನಿನ್ಗೆ ನನ್ ಮೇಲೆ ಪ್ರೀತಿ ಆಗ್ಲಿಲ್ಲ ಅಂದ್ರೆ ನನ್ನ ಈ ಸೌಂದರ್ಯನೇ ವ್ಯರ್ಥ. ನನ್ನ ಬದುಕಿಗೆ ಇಲ್ಲ ಅರ್ಥ. ಗೆಳತಿ, ನೀನೇ ನನ್ನ ಕನಸಿನ ಒಡತಿ. ಹಲೋ ಕುಳ್ಳ,
ಕೂಡ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡಿದ್ರೆ ಹೆಂಗೆ ಹೇಳು? ಸ್ವಲ್ಪ ಸೆಟಲ್ಡ್ ಆಗಿ ಮಾಡಮ್ಮ. ಓಕೆ ಮೇಡಮ್, ಸಾರಿ. ಮಾಡು. ಗೆಳತಿ, ನೀನೇ ನನ್ನ ಕನಸಿನ ಒಡತಿ. ಆ ವನದೇವತೆಯ ಮೇಲಾಣೆ, ನನ್ನ ಮನದ ದೇವತೆ ನೀನು. ಗೆಳತಿ, ನಾನು ನಿನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದೇನೆ. ನಿನ್ನ ಮನಸ್ಸನ್ನು ನಾನು ಅರಿತುಕೊಂಡಿದ್ದೇನೆ. ನಿನ್ನ ಪ್ರೇಮ ನಿವೇದನೆಯನ್ನು ನಾನು ಸ್ವೀಕರಿಸಿದ್ದೇನೆ. ನೋಡು ನನ್ನ ರಾಣಿ. ರಾಣಿ, ತಗೋ. ಈ ಫ್ರೂಟ್ಸ್ ಅನ್ನು ನೀನು ಅರ್ಧ ತಿಂದರೆ ನೀನು ನನ್ನ ಅರ್ಧಾಂಗಿಯಾಗುವೆ. ಏಕೆ ನಿನ್ನ ಮುಖ ವೇದನೆ ಎಂದಿದೆ? ಗೆಳೆಯ, ಮೊದಲ ನೋಟದಲ್ಲೇ ಪ್ರೀತಿ ಆಗಿದ್ದು ನಿಜ. ನಿನ್ನ ಜೊತೆ ಇಡೀ ಜೀವನ ಕಳೆಯಬೇಕು ಅನ್ಕೊಂಡಿದ್ದು ನಿಜ. ಆದರೆ ನೀನು ಕಾಡಿನವಳು, ನಾನು ಊರಿನವಳು. ನಿನ್ನ ಪ್ರೀತಿ ಬೇಕಾದರೆ ನೀನು ನನ್ನ ಜೊತೆ ಊರಿಗೆ ಬರಬೇಕು. ಚಲುವೆ, ನೀನೇ ಹೇಳು. ಇಲ್ಲಿ ಮನುಷ್ಯರು ಇದ್ದಾರೆ, ಮನುಷ್ಯತ್ವವೂ ಇದೆ. ಆದರೆ ಅಲ್ಲಿ ಮನುಷ್ಯರು ಮಾತ್ರ ಇದ್ದಾರೆ ತಾನೆ? ಮನುಷ್ಯತ್ವವಿದೆಯೇ? ಬರೀ ಮನುಷ್ಯರು ಮಾತ್ರ ಇದ್ದಾರೆ. ದಯವಿಟ್ಟು ಚಲುವೆ, ನಾವು ಇಲ್ಲಿಯೇ ಇದ್ದು ಬಿಡೋಣ. ಈ ಕಾಡಿನಲ್ಲಿ ನಾನೇ ರಾಜ, ನೀನೇ ರಾಣಿ. ನಿನ್ನ ತೋಳುಗಳಲ್ಲಿ ಕಳೆದು ಹೋಗೋ ಆಸೆ. ಬಾ ಇನಿಯಾ, ಬಾ, ನನ್ನ ತಕ್ಕೋ ಬಾ. ಬಾ ಗೆಳೆಯ, ನನ್ನ ಎದೆ ಬಡಿತ, ನನ್ನ ಉಸಿರು, ನನ್ನ ಜೀವ, ನನ್ನ ಆತ್ಮ ಎಲ್ಲ ನಿನ್ನ ಸ್ಪರ್ಶಕ್ಕಾಗಿ ಕಾಯುತ್ತಿದೆ. ಬಾ ಪ್ರಿಯ, ಬಾ, ನನ್ನ ತಕ್ಕೋ ಬಾ. ಬಾ. ಅಕ್ಕೋ, ಅಯ್ಯೋ ನಿನ್ ಮೊಕ್ಕೆ. ಒಳ್ಳೆ ಎಮ್ಮೆ ಗಂಜಲ ಉಯ್ದಂಗೆ ಹಂಗೆ ಒಂದೇ ಸಮನೆ ಡೈಲಾಗ್ ಹೇಳ್ಬಿಡೋದಲ್ಲ. ಪಕ್ಕದಲ್ಲಿ ಚೂರು ಪಾರು ಎಕ್ಸ್ಪ್ರೆಷನ್ ಇಟ್ಕೋಬೇಕಮ್ಮ. ಎಕ್ಸ್ಪ್ರೆಷನ್ ಹೊತ್ತು ಆಕ್ಟ್ ಮಾಡ್ಬೇಕು. ಹಿಂಗೇನಾದ್ರೂ ಮಾಡಿದ್ರೆ ಎಲ್ಲ ಹಾಳಾಗೋಗುತ್ತೆ. ಮಾವ ಆಗಲ್ಲ ಮಾವ, ಇವನ್ ತರ ಆಕ್ಟ್ ಮಾಡಿದ್ರೆ ನಾಟಕದಲ್ಲಿ ಇವನ್ ರೋಲು ಸತ್ತು ಹೋಗುತ್ತೆ. ನೋಡಿ, ಮಕ್ಕದಲ್ಲಿ ಒಂಚೂರು ರೊಮ್ಯಾಂಟಿಕ್ ಫೀಲೇ ಇಲ್ಲ. ಆಗಲ್ಲ ಮಾವ, ಇವನ್ ಕೈಲಿ ಆಗಲ್ಲ. ಹೇಗೆ ಮಾತಾಡ್ದ ಗೊತ್ತವನು ಆ ನಾಟಕದವನು? ಅಲ್ಲ, ಇದ್ರ ಬಾಯೋ ಡ್ರೈನೇಜು. ಹೋಗಿ ಹೋಗಿ ನಮ್ಮ ತ್ರಿಶೂಲ್ ಅಂತವ್ರ ಜೊತೆ ಸೇರ್ಕೊಂಡಿದ್ದಾನೆ ಅಂದ್ರೆ ಅದನ್ನ ಹೇಗೆ ಹೇಳ್ಬೇಕು ಅಂದ್ರೆ ಅರ್ಥ ಆಗ್ತಿಲ್ಲ. ಬದುಕಿನ ನಿಜವಾದ ಸಂತೋಷನ ಬಿಟ್ಟು ನಾಟಕದ ಸಂತೋಷನ ಹುಡುಕೊಂಡು ಹೊರಟಿದ್ದಾನೆ. ಅಂದ್ರೆ ಇವ್ರ ಅನುಮಾನ ಇನ್ನೂ ಹಾಗೆ ಅನ್ಕೊಂಡಿವೆ. ಗೋವಿಂದ, ನಂದೀಶ, ಆ ನಾಟಕದವರು ಯಾವುದೇ ಊರಿಗೆ ಹೋಗಿದ್ರು ಸರಿ, ಅವ್ರು ಎಲ್ಲಿದ್ದಾರೆ ಅಂತ ಕಂಡಿಡಬೇಕು. ಮೊದಲು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ನಲ್ಲ, ಅವನು ಯಾವನಂತ ಹುಡುಕ್ಬೇಕು. ತ್ರಿಶೂಲ್ ಏನಾದರೂ ಅಲ್ಲಿದ್ರೆ ಅವ್ರಿಗೆಲ್ರಿಗೂ ಮಂಗಳಾರತಿ ಮಾಡಿ ಅವನನ್ನು ಕರ್ಕೊಂಡು ಬರಬೇಕು. ಅಲ್ಲ, ಈ ಮನೆ ಈಗ ಸಂಕಟದಲ್ಲಿದೆ, ನೋವಿನಲ್ಲಿದೆ. ಆ ನೋವಿಗೆ ಮದುವೆ ಉತ್ತರ ಆಗುತ್ತೆ. ಆ ಮದುವೆ ಆಗೋದ್ರಿಂದ ಈ ಮನೆಯಲ್ಲಿ ಸಂತೋಷ ಮತ್ತೆ ಮರುಕಳಿಸ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ರೆ ತ್ರಿಶೂಲ್ ಏನ್ ಮಾಡ್ತಾ ಇದ್ದಾನೆ? ಅಲ್ಲೆಲ್ಲ ಹೋಗ್ತಾನೆ, ಅವಳನ್ನ ನೋಡ್ದೆ ಅಂತಾನೆ, ಇಲ್ಲಿ ಬಂದು ಸುಳ್ಳು ಹೇಳ್ತಾನೆ, ಮತ್ತೆ ಈ ಕಲ್ಚರ್ಲೆಸ್ ನಾಟಕದ ಸೇರ್ಕೊಂಡಿದ್ದಾನೆ. ಇಲ್ಲ, ಏನಾದ್ರೂ ಮಾಡಲೇಬೇಕು.
ಹೇಗಾದ್ರೂ ಮಾಡಿ ಅವನನ್ನು ವಾಪಸ್ ಕರ್ಕೊಂಡು ಬರ್ಬೇಕು. ಆ ನಾಟಕದವ್ರ ಜೊತೆ ಸೇರ್ಕೊಂಡು ಈ ಮನೆ ಮಗ ಹಾಳಾಗೋಗ್ತಾ ಇದ್ದಾನೆ. ಯಜಮಾನ್ರೆ, ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡಿ. ತ್ರಿಶೂಲ್ ಹುಟ್ಟಿದ್ದು ಈ ಮನೇಲೇ ಇರ್ಬೋದು, ಆದ್ರೆ ಅವನ್ ಬೆಳೆದಿದ್ದು ನನ್ ಮಡ್ಲಲ್ಲಿ. ಅವನಿಗೆ ಸುಳ್ಳು ಹೇಳಕ್ಕೂ ಬರಲ್ಲ, ಮೋಸ ಮಾಡೋದಕ್ಕೂ ಬರಲ್ಲ. ನಾಟಕದ ಬದುಕಂತೂ ಅವನಿಗೆ ಬರೋದೇ ಇಲ್ಲ. ಅವನ್ ಮನ್ಸಿಗೆ ನೋವಾಗಿದ್ದು ನಿಜ, ಸಂಕಟ ಆಗಿದ್ದು ನಿಜ. ಶಿವ ನೀನ್ ಕಳ್ಕೊಂಡ್ ನೋವಲ್ಲಿ ಅವನ್ ಕನ್ವರ್ಸಿದ್ದು ನಿಜ. ಆದ್ರೆ ನೆಮ್ಮದಿ ಸಂತೋಷ ನುಡ್ಕೊಂಡು ನಾಟಕದವರಿಂದ ಹೋಗುವಂತ ಮನಸ್ಥಿತಿ ನನ್ ಮಗಂದಲ್ಲ. ಅವನ್ ಅವತ್ತಿಗೂ ಆತರ ಅಲ್ಲ, ಇವತ್ತಿಗೂ ಇಲ್ಲ. ಹೌದು, ತ್ರಿಶೂಲ್ ಮನ್ಸಲ್ಲಿ ಒಂದಿಟ್ಕೊಂಡು ಇನ್ನೊಂದು ಮಾತಾಡೋ ಹುಡುಗ ಅಲ್ಲ. ಒಳ್ಳೆದನ್ನ ಕೆಟ್ಟದನ್ನ ನೇರವಾಗಿ ಮಾತಾಡೋ ಗುಣ ಅವಂದು. ಒಂದ್ ವೇಳೆ ಅವನಿಗೆ ನೋವಾದ್ರು ಅದರಿಂದ ಬೇರೆಯವ್ರಿಗೆ ನೋವಾಗಬಾರ್ದು ಅಂತ ಅದನ್ನ ಮನ್ಸಲ್ಲೇ ಇಟ್ಕೊಂಡು ಒಬ್ನೇ ಅಳ್ತಾನೆ. ಅಂತವನು ನನ್ ಮಗ. ಈ ವನದೇವತೆಯ ಮಡಿಲಲ್ಲಿ ನಾವಿಬ್ಬರು ಒಂದಾದವರು, ಎಂದೂ ದೂರಾಗದ ಹಾಗೆ ಮಾತು ಕೊಟ್ಟವರು. ಮಾತು ಕೊಟ್ಟು ಈಗ ನನ್ನನ್ನು ಮರೆತು ಬಿಟ್ಟೆಯ? ಬೇಡ ಬೇಡ, ದಯವಿಟ್ಟು ನನ್ನನ್ನು ಮರೆಯಬೇಡ ಪ್ರಿಯೆ. ನಿನ್ನ ಪ್ರೀತಿ ನನ್ನ ತ್ರಾಣ, ನಿನ್ನ ಸಾಮೀಪ್ಯ ನನ್ನ ಪ್ರಾಣ. ನೀನು ನನ್ನ ಬಿಟ್ಟು ದೂರ ಹೋದರೆ ಹೋಗುವುದು ನನ್ನ ಪ್ರಾಣ. ಬೇಡ ಪ್ರಿಯೆ, ನನ್ನನ್ನು ಮರೆಯಬೇಡ. ಮರೆತು ಈ ಮನಸ್ಸನ್ನು ನೋಯಿಸಬೇಡ ಪ್ರಿಯೆ, ದಯವಿಟ್ಟು ನೋಯಿಸಬೇಡ. ಈ ತೋಳುಗಳು ನಿನಗೋಸ್ಕರ ಕಾಯುತ್ತಿವೆ. ಒಂದು ಇಲ್ಲಿ ಬಂಧಿಯಾಗು, ನನ್ನಲ್ಲಿ ಒಂದಾಗು ಪ್ರಿಯೆ. ಬಾ. ಎಲ್ರೂ ಜೀವಂತವಾಗಿರೋದು ನಿನ್ಗೆ ಆಸೆ ಇಲ್ವಾ? 3 ದಿನಕ್ಕೊಮ್ಮೆ ಕೃಷ್ಣೆಗಾಗೋ ಸಮಸ್ಯೆ ಬಗ್ಗೆ ನಿನಗೆ ಗೊತ್ತಿದ್ರು ನೀನ್ ಹೀಗ್ ಮಾತಾಡ್ತಿದ್ಯಲ್ಲ, ನಿನಗ್ ದಾಸರವೇ? ಪರೀಕ್ಷೆ ಬೇಡ ದಿಗ್ವಿಜಯ. ಸಾಕ್ ಹೀಗೆ ಮಾತಾಡ್ತಿದ್ದೀರಾ? ಎದುರುಗಡೆ ಇರೋದು ಹುತ್ತ ಅಂತ ಗೊತ್ತಿದ್ದು ಅದರೊಳಗೆ ಕೈ ಹಾಕಿ ಅಯ್ಯೋ ಹಾವು ಕಚ್ಚಿತಂತ ಹೇಳೋವಷ್ಟು ದಡ್ಡ ಅಂತ ಅಂದ್ಕೊಡ್ರ ನನ್ನಲ್ಲ. ದಡ್ಡ ಅಲ್ಲ ನಾನು. ತ್ರಿಶೂಲ್ ಎಲ್ಲೂ ಕಾಣಿಸ್ತಿಲ್ಲ ಅಂತೇಳಿ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ತಾನೆ. ಮತ್ತೆ ಪದೇ ಪದೇ ನೀವ್ ಯಾಕೆ ಹೇಳಿಸ್ಕೊಳ್ತಾ ಇದ್ದೀರಿ? ಅವತ್ತೇ ಹೇಳಿದೆ ತಾನೆ ನಾನು ನಿಮ್ಮ ಶಕ್ತಿನ ಉಪಯೋಗಿಸಿ ತ್ರಿಶೂಲ್ನ ಕರ್ಕೊಂಡು ಬನ್ನಿ, ಮದುವೆ ಮಾಡ್ತೀನಿ ಅಂತ. ಹುಡುಕ್ತೀವಿ ದಿಗ್ವಿಜಯ, ನಾವು ಹುಡುಕ್ತೇ ಇದ್ರು ನಾವು ಮಾಡೋ ಪೂಜೆ ಅವನನ್ನ ಕರ್ಕೊಂಡ್ ಬರುತ್ತೆ. ಯಾವ ಪೂಜೆ ಮಾಡ್ತಾ ಇದ್ದೀರಾ? ಮಹಾಘೋರ ಸರ್ಪ ಯಾಗ ಪೂಜೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ನಾವು ಕಳಿಸುವ ಸರ್ಪ ತ್ರಿಶೂಲ್ ನನ್ನ ಇಲ್ಲಿಗೆ ಕರ್ಕೊಂಡ್ ಬರುತ್ತೆ. ಕರ್ಕೊಂಡು ಬರ್ಲಿ. ಅವನು ಬಂದ ತಕ್ಷಣನೇ ನಿನ್ನ ಜೊತೆ ಅವನು ಮದುವೆ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ಕೃಷ್ಣೆ, ನಾನೇನೋ ಮಹಾಘೋರ ಯಜ್ಞಾನ ಮಾಡ್ತೀನಿ ಅಂತ ಹೇಳ್ದೆ. ಅದರಿಂದ ನಮ್ಗೇನು ತೊಂದರೆ ಆಗೋದಿಲ್ಲ ತಾನೆ? ತೊಂದರೆ ಆಗುವುದು ಅವನ ಸುತ್ತಮುತ್ತ ಇರೋರ್ಗಷ್ಟೇ, ಅವನಿಗಲ್ಲ, ನಮಗೂ ಅಲ್ಲ. ನಾವಿಂದು ಮಹಾಘೋರ ಸರ್ಪಯಾಗ ಮಾಡೇ ಮಾಡ್ತೇವೆ. ಕೃಷ್ಣೆ, ಈ ಮಹಾಘೋರ ಸರ್ಪಯಾಗ ಮಾಡುವುದರಿಂದ ತ್ರಿಶೂಲ್ ಎಲ್ಲಿದ್ದರೂ ಅವನನ್ನು ಕರೆದು ತರುತ್ತದೆ. ಆದರೆ ನಾವು ಕಳಿಸುವುದು ಮಹಾವಿನಾಶಕಾರಿ ಸರ್ಪ. ಅದಕ್ಕೆ ಒಂದು ಗುರಿ ಕೊಟ್ಟರೆ
ಆ ಗುರಿಯ ಬಗ್ಗೆ ಅಷ್ಟೇ ಯೋಚಿಸುತ್ತಿರುತ್ತದೆ. ಆ ಗುರಿ ಸಾಧಿಸುವ ಸಮಯದಲ್ಲಿ ಯಾರಾದರೂ ಅಡ್ಡ ಬಂದರೆ ಅವರ ನಾಶವಾಗುತ್ತದೆ. ಹಾಗಿದ್ದ ಮೇಲೆ ತ್ರಿಶೂಲ್ ಇರುವ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಅಂದರೆ ಅವರಿಗೆ ತೊಂದರೆಯಾಗುತ್ತದೆ ಎಂದು ಯೋಚಿಸುತ್ತಿದ್ದೀಯಾ? ಯಾರಿಗೆ ತೊಂದರೆಯಾಗುತ್ತದೆ ಎಂದು ನಾನು ಯೋಚನೆ ಮಾಡುವುದಿಲ್ಲ. ನನಗೆ ತ್ರಿಶೂಲ್ ಬಂದರೆ ಅಷ್ಟೇ ಸಾಕು. ಎಲ್ಲಿದ್ದರೂ ಅವನು ಬರಲೇಬೇಕು. ನನ್ನ ಮದುವೆ ಆಗಲೇಬೇಕು. ನನ್ನ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಆದ್ರೆ ಅವ್ರು ಎಲ್ರೂ ನೋಡ್ತಲ್ಲೂ ವ್ಯಂಗ್ಯ ಇತ್ತು, ಮಾತಲ್ಲಿ ಕೊಂಗಿತ್ತು. ಎಲ್ಲಿಂದನೋ ಬಂದವನು ಈ ಶೈಲು ಇಮೇಜ್ನೆ ಹಾಳು ಮಾಡ್ಬಿಟ್ನಲ್ಲ. ಒಂದೇ ದಿನದಲ್ಲಿ ಸ್ಟಾರ್ ಆದವನು ಇನ್ ಸ್ವಲ್ಪ ದಿನಕ್ಕೆ ಸೂಪರ್ ಸ್ಟಾರ್ ಆಗ್ಬಿಡ್ತಾನೆ. ಅಯ್ಯಯ್ಯೋ, ಅವನ್ ಮುಂದೆ ಈ ಶೈಲು ಟುಸ್ ಆಗ್ಬಿಡ್ತಾಳ. ಇಲ್ಲ ಇಲ್ಲ ಇಲ್ಲ, ಶೈಲು ಅಂದ್ರೆ ಯಾರು? ಶೈಲು ಅಂದ್ರೆ ನಾಟಕ, ಶೈಲು ಅಂದ್ರೆ ಚಪ್ಪಾಳೆ, ಶೈಲು ಅಂದ್ರೆ ಮನರಂಜನೆ ಅಂತ ಈ ಶೈಲುನೇ ಸೈಡ್ ಹೊಡಿತಾನ ಅವನು. ಇನ್ ಮುಂದೆ ಆ ಪ್ರಶಂಸೆ ಚಪ್ಪಾಳೆ ಎಲ್ಲ ಅವನ್ ಪಾಲಾಗೋಗುತ್ತಾ? ಇಲ್ಲ, ಹೋಗ್ಲೇಬಾರ್ದು. ಏನ್ ಮಾಡೋದು? ಇದೇನಿದು? ಹಾವೇನು ಮಾಡಲಿಲ್ಲ. ಇದ್ಯಾವುದೋ ಒಳ್ಳೆ ಹಾವು ಅನ್ಸುತ್ತೆ. ಪಾಪ. ದಾಕ್ಷಾಯಿಣಿ, ನಾವು ಕಳುಹಿಸಿದ ಮಹಾಘೋರ ಪೀನಕ ಸರ್ಪ ತನ್ನ ಗುರಿ ಮುಟ್ಟಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ತ್ರಿಶೂಲನ್ನು ಕರೆತರುತ್ತದೆ. ಅಲ್ಲ ಕೃಷ್ಣೆ, ಆ ಸಂದರ್ಭದಲ್ಲಿ ಆತರ ಒಂದು ಪ್ರಯೋಗ ಆಗಿದೆ ಅಂತ ಅವನಿಗೆ ತಿಳಿಯುವುದಿಲ್ಲವೇ? ಸಾಧ್ಯವೇ ಇಲ್ಲ. ಪೀನಕನ ಭೀಕರ ರೂಪ ನೋಡಿದ ತಕ್ಷಣ ಅವರು ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ನಾವು ಕಳುಹಿಸಿದ ಪೀನಕ ತನ್ನ ಬಾಲದಿಂದ ಅವನನ್ನು ಎಳೆದುಕೊಂಡು ಬರುತ್ತಾನೆ. ಇಲ್ಲಿಗೆ ಬಂದರೆ ಅವನಿಗೆ ಏನಾಯಿತು ಅನ್ನೋ ನೆನಪು ಕೂಡ ಇರುವುದಿಲ್ಲ. ನನ್ನ ಮುಂದೆ ಅವನಿರುತ್ತಾನೆ, ಅವನ ಮುಂದೆ ನಾನಿರುತ್ತೇನೆ. ನಮ್ಮ ಮದುವೆ ಆಗುತ್ತದೆ. ಆಮೇಲೆ ನಮ್ಮ ಬದುಕು ಶುರುವಾಗುತ್ತದೆ. ಬರುತ್ತಾ ಇದ್ದಾನೆ. ನಾವು ಕಳುಹಿಸಿದ ಪೀನಕ ಬರುತ್ತಾ ಇದ್ದಾನೆ. ಅವನು ಶೌರ್ಯದಲ್ಲಿ ಸೋಲಿಲ್ಲದವನು. ಕೃಷ್ಣ, ಪೀನಕ ಒಬ್ಬನೇ ಬರ್ತಾ ಇದ್ದಾನೆ. ಪೀನಕ, ಏನಿದು ಒಬ್ಬನೇ ಬರುತ್ತಿದ್ದೀಯಾ? ತ್ರಿಶೂಲ್ ಎಲ್ಲಿ? ಅವನಿಗೆ ಏನಾದರೂ ತೊಂದರೆಯಾಯಿತೆ? ಹಾಗಾಗಿ ನೀನು ಅವನನ್ನು ಬಿಟ್ಟು ಬಂದೆಯೇ? ಪೀನಕ, ಏನು ಮಾಡುತ್ತಿದ್ಯಾ? ಮೇಡಮ್ ಎಲ್ಲಿದ್ದೀರಾ? ಲೇ ಜೀರೋ, ಇಲ್ಲ ಇದ್ದೀರಾ? ಎಲ್ಲಿಂದ ಬರ್ತಾ ನಿಮ್ ವಾಯ್ಸು? ಅಪ್ಪಿ ತಪ್ಪಿ ಏನಾದ್ರು ಹಾವು ಹೊಟ್ಟೆ ಒಳಗಿಂದ ಮಾತಾಡ್ತಾ ಇದ್ದೀರಾ? ನಾನು ಬೀರು ಒಳಗಡೆ ಇದ್ದೀನಿ. ಹಾವು ಹೋದ್ಮೇಲೆ ಹೇಳು. ಓ ಹೌದಾ? ಶೈಲು, 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 ಅಕ್ಕ, 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 ಏನ್ ಹೆಚ್ಚಿ
ಚಿಕ್ಕಮಲ್ಲಿ ಹೇಳಿ ದೊಡ್ಡಮಲ್ಲಿ ಅಲ್ಲಿ ನಮ್ ಶೈಲುನೂ ಕಾಣಿಸ್ತಿಲ್ಲ, ಇಲ್ಲಿ ಈ ಝೀರೋನೂ ಕಾಣಿಸ್ತಿಲ್ಲ. ಏನಾದ್ರೂ ನಮ್ ಶೈಲು ಈ ಝೀರೋ ಜೊತೆ ಹಾ ಇದ್ರು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದ್ದೀರಾ? ಗ್ರೇಟ್ ಪಶುಪತಿನಾಥನ ತಂಗಿ ಮಗಳವಳು, ನಿಮ್ ತರ ಅಲ್ಲ. ನಾನು ಹಾಕಿದ ಕೆರೆ ದಾಟೋಳಲ್ಲ, ಯಾರೋ ತಲೆ ಮಾಸಿದ ಅಡ್ರೆಸ್ ಇದ್ದರು ಅಬ್ಬೆ ಪಾರಿ ಜೊತೆ ಓಡೋಳಲ್ಲ ಅವಳು. ಸರಿ ಹುಡುಕಿ. ಶೈಲು, ಶೈಲು ಚಿಕ್ಕಮಲ್ಲಿ ಹೇಳಿ ದೊಡ್ಡಮಲ್ಲಿ. ಈ ಶೈಲು ನೋಡಿದ್ರೆ ಯಾಕೋ ನನ್ ಹೀರೋನೇ ಓಡ್ಕೊಡೋಗಿರೋ ಕಾಣಿಸ್ತಾಳ ಕಣೆ. ನನ್ ಹೀರೋ ಕಣೆ. ನಡಿ ಹುಡ್ಕಣ. ಶೈಲು ಎಲ್ಲೇ ಹೋದ್ಲಿ ಇವಳು? ಓಪನ್ ಮಾಡೆ. ಈ ಟೈಮಲ್ಲಿ ಇದ್ರ ಕೀ ಬೇರೆ ಕಾಣಿಸ್ತಿಲ್ಲ. ನೋಡೋದ್ ಬೀಗ. ಈ ದೊಡ್ಡಮಲ್ಲಿ ಏನೇ ಚಿಕ್ಕಮಲ್ಲಿ? ಅಲ್ಲಿ ನೋಡಿ. ಎಲ್ಲಿ? ಅಲ್ಲಿ ಅದು ನಮ್ ಶೈಲು ನಿನ್ನೆ ಹಾಕಿದ ಬಟ್ಟೆ ಅಲ್ವಾ? ಏನು ಮಾಡಿಲ್ವಾ? ಅಯ್ಯೋ, ಯಾಕೆ ನೀವೆಲ್ಲ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ? ನಿನ್ನೆ ರಾತ್ರಿ ಒಂದು ದೊಡ್ಡ ಹಾವು ಬಂದಿತ್ತು. ಅದನ್ನ ನೋಡಿ ಹೆದರ್ಕೊಂಡು ನಾನು ಬೀರೊಳಗೆ ಬಚ್ಚಿಟ್ಕೊಂಡ್ಬಿಟ್ಟೆ. ಇವರು ಅಷ್ಟೇ, ಆ ಹಾವನ್ನ ನೋಡಿ ಹೆದರ್ಕೊಂಡು ಒಳಗಡೆ ಬಂದು ಸೇರ್ಕೊಂಡ. ಅವನ್ ಬಂದಿದ್ ರಭಸಕ್ಕೆ ಬೀರು ಹೊರಗಡೆಯಿಂದ ಲಾಕ್ ಆಗೋಯ್ತು. ಅಷ್ಟೇ ನಡೆದಿದ್ದು. ಅಷ್ಟೇನಾ ಅಥವಾ ಒಳಗಡೆ ತಬ್ಕೊಂಡು ಪೆಕ್ರಂತರ ಮಾತಾಡಿದ್ರೆ? ಅವನ್ ಪೆಕ್ಕರ್ದಲ್ಲ ಮಾತಾಡ್ತಾ ಇಲ್ಲ, ನೀನ್ ಪೆಕ್ಕರ್ದಾರ ಮಾತಾಡ್ತಾ ಇದೀಯಾ. ಬಾಯ್ ಬಾಯ್. ಮಾವ ಓಂ ಮಹಾಶಕ್ತಿ, ಓಂ ಮಹಾಶಕ್ತಿ. ನಾಗಲೋಕದವರಿಗೆ ನೀನು ನಾಗಮಾಗ, ಆದರೆ ಗರುಡ ಲೋಕದ ಪಾಲಿಗೆ ಗರುಡ. ನಮ್ಮ ಹಿರಿಯರ ವೈರತ್ವದ ಕಾರಣ ನನಗೆ ತಿಳಿದಿದೆ, ಅದು ನನಗೆ ಬೇಕಾಗುವುದಿಲ್ಲ. ಮಹಾಶಕ್ತಿಯೇ, ನಿನ್ನ ಬಲದ ಸಹಾಯ ನನಗೆ ಬೇಕಾಗಿದೆ. ಬಾ ಶಕ್ತಿಯೇ ಬಾ, ಬಂದು ನಾಗರಾಜ ತ್ರಿಶೂಲ ಎಲ್ಲಿದ್ದಾನೋ ತೋರಿಸು. ಅಲ್ಲಿಗೆ ದಾರಿಯಾಗು ಮಹಾದೀಪವೇ, ಮಾರ್ಗ ತೋರಿಸು. ಮಾರ್ಗ ಬಂದುವೆ, ಮಾರ್ಗ ತೋರಿಸು. ನೀವೇನ್ ಅಜಿತ್, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ತ್ರಿಶೂಲ್, ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಲ್ಲ, ನಾನು ಇಲ್ಲಿರೋ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು? ಒಳ್ಳೆಯವ್ರು ಹುಡ್ಕೋಕೆ ದೇವ್ರು ಎಲ್ಲೇ ಇದ್ರು ಸಹಾಯ ಮಾಡ್ತಾನೆ ತ್ರಿಶೂಲ್. ಹೇಗೋ ಗೊತ್ತಾಯ್ತು, ಹುಡ್ಕೊಂಡ್ ಬಂದೆ. ಅದು ಬಿಡಿ, ಮನೆಯವರೆಲ್ಲ ನಿಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ತ್ರಿಶೂಲ್. ನಿಮ್ ತಂಗಿ ರೀನಾ ಅಂತೂ ನೀವು ಮನೆಯಿಂದ ಆಚೆ ಬಂದಾಗಿಂದ ನೆಮ್ಮದಿನೇ ಕಳ್ಕೊಂಡಿದ್ದಾರೆ. ನಿಮ್ ಹೆಂಡತಿನ ಕಳ್ಕೊಂಡಿದ್ ನೋವಲ್ಲಿ ಮನೆಯವ್ರಿಗೆಲ್ಲ ನೋವು ಕೊಡೋದು ಎಷ್ಟು ಸರಿ ತ್ರಿಶೂಲ್? ಹೀಗ್ ಮಾಡಿದ್ರೆ ನಿಮ್ ಹೆಂಡತಿ ಮತ್ತೆ ವಾಪಸ್ ಬರ್ತಾಳ? ಖಂಡಿತ ಬರ್ತಾಳೆ. ಶಿವಾನಿ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ರ ತ್ರಿಶೂಲ್? ದಯವಿಟ್ಟು ಈ ಭ್ರಮೆಯಿಂದ ಆಚೆ ಬನ್ನಿ. ಇದು ಭ್ರಮೆ ಅಲ್ಲ ಅಜಿತ್, ವಾಸ್ತವ. ಶಿವಾನಿ ಬದುಕಿದ್ದಾಳೆ, ನನ್ನ ಎದೆಯಲ್ಲೂ ಇದ್ದಾಳೆ, ಎದುರುಗಡೆನೂ ಇದ್ದಾಳೆ. ಅಲ್ಲಿ ನೋಡಿ.
ತ್ರಿಶೂಲ್, ಹಾಗಾದ್ರೆ ಅವತ್ತಲ್ಲಿ ನಡೆದಿದ್ದೇನು? ಇಲ್ಲಿ ನೋಡ್ತಾ ಇರೋದೇನು? ಶಿವಾನಿ ಅವರು ಬದುಕಿದಾಳೆ. ಶಿವಾನಿ ಬದುಕಿದಾಳೆ. ನನ್ನ ಎದೆಲು ಎದುರುಗಡೆ. ತ್ರಿಶೂಲ್, ಅದ್ ಹೇಗ್ ಸಾಧ್ಯ? ಇತ್ತೀಚೆಗೆ ನನಗೆ ಎಲ್ಲಾನು ಸಾಧ್ಯ ಅಂತ ಅನಿಸ್ತಾ ಇದೆ. ಅವಳನ್ನ ನೋಡಿರೋದಕ್ಕೆ ಈಗ ನೀವೇ ಸಾಕ್ಷಿ. ಶಿವಾನಿನ ಕೊಂದು ಸುಟ್ಟಾಕಿದ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ. ಹಾಗಾದ್ರೆ ಇದೆಲ್ಲ ಏನು? ಅವಳು ಶಿವಾನಿಯನ್ನ ಶೈಲು ಅಂತ ನಾನೇನಾದ್ರೂ ಹೇಳಿದ್ರೆ ನನ್ನ ಮುಂದಿನ ಪ್ಲಾನ್ಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಈಗ ಶೈಲು ಶಿವಾನಿ. ಅಲ್ಲ ತ್ರಿಶೂಲ್, ಶಿವಾನಿ ಯಾಕೆ ಇಲ್ಲಿದ್ದಾರೆ? ಅವ್ರನ್ನ ಕರ್ಕೊಂಡು ಮನೆಗೆ ಹೋಗುತ್ತಾನೆ. ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಆದ್ರೆ ಇವಾಗ ಸದ್ಯಕ್ಕೆ ಸಮಯ ಸಂದರ್ಭ ಸರಿ ಇಲ್ಲ. ಆದ್ರೆ ಅಜಿತ್, ಈ ವಿಚಾರ ಯಾರಿಗೂ ಗೊತ್ತಾಗತ್ತೆ ಬೇಡ ಪ್ಲೀಸ್. ಹಾಗೆ ರೀನಾಗ್ ಹೇಳ್ಬಿಡಿ, ಅವರಣ್ಣ ಸಂತೋಷವಾಗಿದ್ದಾನೆ, ಆರಾಮಾಗಿದ್ದಾನೆ ಅಂತ. ಸರಿ ತ್ರಿಶೂಲ್, ಬರುವಾಗ ಬೇಸರದಿಂದ ಬಂದೆ, ಈಗ ಸಂತೋಷವಾಗಿ ಹೋಗ್ತಾ ಇದ್ದೆ. ಆದಷ್ಟು ಬೇಗ ಶಿವಾನಿನ ಮನೆ ಕರ್ಕೊಂಡು ಬಂದು ಮನೆಯವ್ರನ್ನೆಲ್ಲರೂ ಸಂತೋಷ ಪಡಿಸಿ. ನಾನು ಬರ್ತೀನಿ ತ್ರಿಶೂಲ್. ಓಂ ಜ್ವಾಲಮಾಲಿನ್ಯೇ ನಮಃ. ಬಂದ್ಯಾ? ಬಾ. ಕೊಡು ನಾಗಮಣಿಯನ್ನು ಕೊಡು, ನನ್ನ ಮುಕುಟ ಮಣಿಯನ್ನು ಕೊಡು, ಲೋಹದ ಮಣಿಯನ್ನು ಕೊಡು. ಅಗ್ನಿಗರುಡ ಕೊಡು. ಯಾಕೆ ನಾನು ಕಳಿಸಿದ ಗರುಡ ನನ್ನ ಮೇಲೆ ಆಕ್ರಮಣ ಮಾಡಿದೆ ಅಂದರೆ ಈಗ ನಾಗಮಣಿ ಯಾರ ವಶದಲ್ಲಿದೆ? ಜ್ವಾಲಮಾಲಿನಿ ತಾಯೇ, ಏನು ನಿನ್ನ ಲೀಲೆ? ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳೋನ್ಗೆ. ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳಿ ಚಿಕ್ಕಪ್ಪಾಜಿ. ತ್ರಿಶೂಲ್ ಎಲ್ಲಿಯೂ ಕಾಣಿಸ್ತಿಲ್ಲ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ನಾವು ಎಷ್ಟೇ ಹುಡುಕಿದ್ರೂ ಅವನನ್ನ ಪತ್ತೆ ಮಾಡಕ್ ಆಗ್ತಾ ಇಲ್ಲ. ಸೊ ಈ ಮನೆ ಮಗ ಎಲ್ಲೋ ಕಾಣೆಯಾಗಿದ್ದಾನೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತೇಳಿ. ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ತ್ರಿಶೂಲ್ ಕಾಣೆಯಾಗಿರೋದಕ್ಕೆ ನಾವು ಹುಡುಕೋದ್ರ ಜೊತೆಗೆ ಕಾನೂನು ಪ್ರಕಾರನೂ ಕ್ರಮ ಕೈಗೊಳ್ಬೇಕು ಅಲ್ವಾ? ಇಲ್ಲ ಅಂದ್ರೆ ನಮಗೆ ಜವಾಬ್ದಾರಿನೇ ಇಲ್ಲ ಅಂತ ಅನ್ಸುತ್ತೆ. ಧನಂಜಯ, ಈಗ ಅದೆಲ್ಲ ಯಾಕಪ್ಪ? ದಿಗ್ವಿಜಯ ಕಾಣೆಯಾದಾಗ ಕೊಡ್ಬೇಕಾಗಿತ್ತು, ನಾವು ಕೊಡ್ಲಿಲ್ಲ. ಶಿವಾನಿ ಸತ್ತಾಗ ಕೊಟ್ವಿ, ಆದ್ರೆ ಅದು ಪ್ರಯೋಜನನೇ ಆಗ್ಲಿಲ್ಲ. ಒತ್ತಾಯ ಮಾಡಿ ಒತ್ತಡ ಹಾಕದೇ ಇದ್ರೆ ಯಾವ ಡಿಪಾರ್ಟ್ಮೆಂಟ್ ಕೂಡ ಕೆಲಸ ಮಾಡೋದಿಲ್ಲ. ಆದ್ರೂ ತ್ರಿಶೂಲ್ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡೋದು ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಸರಿ ಅಂತ ನಾನು ಮಾತಾಡ್ತಾ ಇದ್ದೀನಲ್ಲ, ಸುಮ್ಮನೆ ನಾನು ಮಾಡೋ ಕೆಲಸಕ್ಕೆ ಅಡ್ಡ ಬರಬೇಡಿ. ನಾನು ಹೇಳ್ತಾ ಇರೋದು ಸರಿಯಾಗೇ ಇದೆ. ತಪ್ಪು. ನೀವ್ ಆಡ್ತಿರೋದು ಅತಿ ಅಂತ ನಿಮ್ಗೆ ಅನ್ಸ್ತಿಲ್ವಾ? ನಾನು ನೋಡ್ತಾ ಇದ್ದೀನಿ, ಬಂದಾಗ್ಲಿಂದ ಮನೆಯವ್ರು ಎಲ್ರ ಮೇಲೂ ದಬ್ಬಾಳಿಕೆ ಮಾಡ್ತಿದ್ದೀರಾ. ನೀವ್ ಯಾರಿ ಮನೆಗೆ? ದೀನಾ, ಏನ್ ಮಾತಾಡ್ತಾ ಇದೀಯ ನೀನು? ನೀನಿನ್ನೂ ಚಿಕ್ಕವಳು, ಹಾಗೆಲ್ಲ ಮಾತಾಡಬಾರ್ದು. ಅವರು ನಿನಗ್ ಚಿಕ್ಕಪ್ಪ. ಇವ್ರು ಚಿಕ್ಕಪ್ಪ ಅಷ್ಟೇ.
ಅಪ್ಪ ಅಲ್ಲ, ಅದು ಅವ್ರಿಗೂ ಗೊತ್ತಿರ್ಬೇಕು. ನೀವು ಈ ಮನೆ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಅದಕ್ಕೆ ಅಂತ ನಮ್ಮಪ್ಪ ಇದ್ದಾರೆ. ನಿಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊಳ್ಳಿ. ನೀವು ನಮ್ಮ ಮನೆಗ್ ಬಂದಿರೋ ಅತಿಥಿ ಅಷ್ಟೇ. ಅದನ್ನ ಮರ್ತು ಬಿಹೇವ್ ಮಾಡಬೇಡಿ. ಏನ್ ಮಾತಾಡ್ತಿದ್ಯಾ ನೀನು? ಇದು ನಿಮ್ಮ ಮೇಲಿನ ಪ್ರೀತಿಗೆ